ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ಯಾಟರ್ಡೇ ಮೇ 23 ಅಂದರೆ ನಾವು ಮದುವೆ ಆಗಿದ್ದ ದಿನ ಇವತ್ತು. ಸೊ ಹಾಗಾಗಿ ರೆಡಿಯಾಗಿಬಿಟ್ಟು ಫ್ಯಾಮಿಲಿ ಎಲ್ಲ ಅಂದರೆ ನಾನು, ನನ್ನ ಮಗ, ನನ್ನ ಮಗಳು, ನನ್ನ ಹಸ್ಬೆಂಡು 4 ಜನರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ ಅಂತೇಳಿ ಬರ್ತಾ ಇದ್ದೀವಿ. ಈ ನಾವು ಮದುವೆ ಆಗಿದ್ದ ದೇವಸ್ಥಾನ ಇದೇ ದೇವಸ್ಥಾನ. ಸೊ ಹಾಗಾಗಿ ವರ್ಷ ನಾವು ಮದುವೆ ಆಗಿದ್ದ ದಿನ ದೇವಸ್ಥಾನಕ್ಕೆ ಬರ್ತೀವಿ. ಇದು ಹೆಬ್ಬಾಳ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಲೊಕೇಟ್ ಆಗಿದೆ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿಂದ ಎಂಟ್ರೆನ್ಸು ನಮ್ಮ ಮನೆಗೆ ನಿಯರೆಸ್ಟೇ ಇದು. ಸೊ ಇದು ಎಂಟ್ರೆನ್ಸು. ಅಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ, ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಅಂತೇಳಿ. ನೋಡಿ ಅಲ್ಲಿ ಸೆಂಟ್ರಲ್ಲಿ ರೋಡ್ಗೆ ಎದುರುಗಡೆನೇ ಗೋಪುರ ಕಾಣಿಸ್ತಾ ಇದೆ. ಇಲ್ಲಿ ಮದುವೆ ಮತ್ತು ನಾಮಕರಣ ಇದನ್ನೆಲ್ಲ ಮಾಡ್ಕೊಬೋದು. ಇಲ್ಲಿ ನೋಡಿ ಈಗ ಹೊಸದಾಗಿ ಮಾಡಿದ್ದಾರೆ. ಒಂದು 2 years ಆಯಿತು. ಇಲ್ಲಿ ನಾಮಕರಣ ಫಂಕ್ಷನ್, ಸಣ್ಣ ಪುಟ್ಟ ಫಂಕ್ಷನ್ಗಳನ್ನೆಲ್ಲ ಮಾಡ್ಕೊಬೋದು. ನಾವು ಮದುವೆ ಆಗೋದಾಗ ಈ ಥರ ಎಲ್ಲ ಏನಿರಲಿಲ್ಲ. ಪಾರ್ಕೆಲ್ಲ ನೀಟಾಗಿ ಈ ಥರ ಎಲ್ಲ ಮಾಡಿರಲಿಲ್ಲ. 2012 ಆ ಥರ ಎಲ್ಲ ಏನಿರಲಿಲ್ಲ ಅವಾಗ. ಈಗ ನೀಟಾಗಿ ಮಾಡಿದ್ದಾರೆ. ಈಗ ಆಯಿತು, ಒಂದು 3 years ಆಯಿತು ಈ ಥರ ಎಲ್ಲ ನೀಟಾಗಿ ಮಾಡಿ. ಸೊ ಫಸ್ಟು ದರ್ಶನ ಮಾಡ್ಕೊಂಡ್ಬಿಡ್ತೀನಿ ಬನ್ನಿ. ಆಮೇಲೆ ದೇವಸ್ಥಾನದ ಬಗ್ಗೆ, ದೇವಸ್ಥಾನ ಹೇಗಿದೆ ಏನು ಅಂತನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಗಾಡಿಯೆಲ್ಲ ನಿಲ್ಲಿಸ್ಬಿಟ್ಟು ಈಗ ನಾವು ಬಂದಿರೋದು ಟೈಮ್ ಈಗ 11:45 ಆಗಿದೆ. ಇನ್ನೇನು 1 o'clock ದೇವಸ್ಥಾನನ ಕ್ಲೋಸ್ ಮಾಡ್ತಾರೆ ಮಧ್ಯಾಹ್ನದ ಹೊತ್ತು. ಸೊ ಹಾಗಾಗಿ ಬೇಗ ದರ್ಶನ ಮಾಡಿ ಫಸ್ಟು ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಫ್ರೀಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ನಾವಿವಾಗ ಮದುವೆ, ಪ್ರತಿ ವರ್ಷವೂ ನಾವು ಮದುವೆ ಆಗಿದ್ದು ದೇವಸ್ಥಾನ ಅಲ್ವಾ, ನಮ್ಮ ಲೈಫಲ್ಲಿ ಮರೆಯೋದಕ್ಕಾಗಲ್ಲ. ನಮ್ಮ ಲೈಫ್ ಇರೋ ತನಕನೂ ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಜೊತೆಗೆ ಮಕ್ಕಳುಗಳಿಗೂ ಕೂಡ ನಾವು ಇಲ್ಲೇ ಮದುವೆ ಆಗಿದ್ವು ಅಂತೇಳಿ. ಅಂದರೆ ಮಗಳು ಚಿಕ್ಕವಳು, ಮಗನಿಗೆ ಪ್ರತಿ ವರ್ಷ ಅವನು ಬುದ್ಧಿ ಬಂದಾಗಿಂದ ಕರ್ಕೊಂಬಂದಾಗಿಂದ ಹೇಳ್ತಾನೆ ಇರ್ತೀವಿ. ಸೊ ಹಾಗಾಗಿ ಅವನಿಗೆ ಗೊತ್ತು ನಮ್ಮಮ್ಮ ಮದುವೆ ಆಗಿದ್ದ ದಿನ ಇಲ್ಲಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಅಪ್ಪ ಅಮ್ಮ ಅಂತ. ಸೊ ಅವನಿಗೆ ಅರ್ಥ ಆಗ್ಬಿಟ್ಟಿದೆ ನಮ್ಮ ಅಪ್ಪ ಅಮ್ಮ ಇಲ್ಲೇ ಮದುವೆ ಆಗಿರೋದು ಅಂತೇಳಿ. ನಮ್ಮದು ಲವ್ ಮ್ಯಾರೇಜ್ ಅಲ್ಲ. ಸೊ ಹಾಗಾಗಿ ನಾವು ಯಾವಾಗ ಸಿಂಪಲ್ಲಾಗಿ ಇಲ್ಲೇ ತಾಳಿ ಕಟ್ಕೊಂಡು, ಮಾಮೂಲಿ ಅರ್ಚಕರು ಇರ್ತಾರೆ, ಏನೇನು ಪ್ರೊಸೀಜರ್ ಮಾಡಬೇಕು ಅದೆಲ್ಲ ಮಾಡಿ ಕೊಟ್ಟು, ಎಷ್ಟು ದುಡ್ಡು ಅಂತ ಪೇ ಮಾಡಿದ್ರೆ ಮಾಡಿಕೊಟ್ಟಿದ್ರು. ಸೊ ಹಾಗಾಗಿ ಮಗನಿಗೆ ಹೇಳ್ತಾ ಇರ್ತೀವಿ. ಮಗನಿಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ಮಗಳು ಸ್ವಲ್ಪ ದೊಡ್ಡವಳಾಯ್ತಾಯ್ತಾ ಅವಳಿಗೂ ಹೇಳಬೇಕು. ಮಕ್ಳಿಗೂ ಗೊತ್ತಾಗಬೇಕಲ್ಲ, ಮುಂದೆ ನಮ್ಮ ಅಪ್ಪ ಅಮ್ಮ ಇಲ್ಲೇ ಮದುವೆ ಆಗಿದ್ದು ಅನ್ನೋದೆಲ್ಲ ಗೊತ್ತಾಗಬೇಕು ಅಂತ ಹೇಳಿ ಪ್ರತಿ ವರ್ಷ ಬಂದಾಗೆಲ್ಲ ಹೇಳ್ಕೊಂಡು ಕರ್ಕೊಂಬರ್ತಾ ಇರ್ತೀವಿ. ಪ್ರತಿ ವರ್ಷದ ಜೊತೆಗೆ ನಮ್ಗೆ ಯಾವಾಗ ಫ್ರೀ ಇರುತ್ತೆ ಅವಾಗೆಲ್ಲ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನು ಗರ್ಭಗುಡಿ ಒಳಗಡೆ ಹೋಗಬೇಕು, ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಈಗ ಜನ ಮಾರ್ನಿಂಗ್ ಟೈಮಲ್ಲ, ಅದು ಅಲ್ಲದೆ ಕ್ಲೋಸಿಂಗ್ ಟೈಮ್ ಹತ್ರ ಬಂತಲ್ಲ, ಸೊ ಜನ ಅಷ್ಟಿಲ್ಲ. ಈವ್ನಿಂಗ್ ಟೈಮ್ ಅಂದರೆ ಇದು ಹೆಬ್ಬಾಳ ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ. ಸೊ ಹಾಗಾಗಿ ಕೆಲಸಕ್ಕೆ ಹೋಗೋರೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಬೇಕಾದ್ರೆ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಈವ್ನಿಂಗ್ ಟೈಮು ಸ್ವಲ್ಪ ರಶ್ ಇರುತ್ತೆ. ಸೊ ದೇವಸ್ಥಾನ ಅಂತೂ ನೋಡಿ ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ. ತುಂಬ ವಿಶಾಲವಾಗಿದೆ ದೇವಸ್ಥಾನ. ಬಂದರೆ ಪ್ರಶಾಂತತೆ ಅನ್ನೋದು, ನೆಮ್ಮದಿ ಅನ್ನೋದು ಸಿಗುತ್ತೆ. ಅಷ್ಟು ಒಂದು ಸ್ವಲ್ಪ ಮನಸ್ಸಿಗೆ ಮನಃಶಾಂತಿ ಅನ್ನೋದು ಸಿಗುತ್ತೆ. ದರ್ಶನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತು ಟೈಮ್ ಸ್ಪೆಂಡ್ ಮಾಡಿದ್ರೆ. ಸೊ ನೋಡಿ, ಇದೇ ದೇವರು ತುಂಬಾ ಚೆನ್ನಾಗಿದೆ. ಅಂದರೆ ಸಂಜೆ ಟೈಮ್ ಬಂದರೆ ರಶ್ ಇರುತ್ತೆ, ಮತ್ತು ವಿಶೇಷವಾದ ದಿನಗಳಲ್ಲೂ ಕೂಡ ರಶ್ ಇರುತ್ತೆ. ಇವತ್ತೆಲ್ಲ ನನ್ನ ಮಗನೇ ವಿಡಿಯೋ ಮಾಡಿಕೊಟ್ಟಿದ್ದು ಪಾಪ. ಹಾಗಾಗಿ ಅವನೀಗ ಕೈ ಮುಗಿತಾ ಇದ್ದಾನೆ. ಇನ್ನು ದೇವ್ರ ದರ್ಶನ ಆಯಿತು. ರಶ್ ಏನಿಲ್ಲ, ಇಲ್ಲೇನು ರೆಸ್ಟ್ರಿಕ್ಷನ್ ಏನಿರಲಿಲ್ಲ, ಮೊಬೈಲ್ ಯೂಸ್ ಮಾಡಬೇಡಿ ಆ ಥರದ್ದೆಲ್ಲ ಏನೂ ಕೂಡ ಇರಲಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಇನ್ನು ಇಲ್ಲಿ ಪಕ್ಕಕ್ಕೆ ಬಂದರೆ ಇಲ್ಲೊಂದು ಚಿಕ್ಕದಾಗಿ ಗರ್ಭಗುಡಿ ಇದೆ ಗಣಪತಿದು. ಇನ್ನು ಗರ್ಭಗುಡಿ ಸುತ್ತ ಒಂದು ರೌಂಡು ಹಾಕೋಬೋದು, ಅಲ್ಲೂ ಕೂಡ ಜಾಗ ಇದೆ. ನನಗೆ ಇಲ್ಲಿ ಈ ದೇವಸ್ಥಾನದಲ್ಲಿ ಇಷ್ಟ ಆಗಿದ್ದಂಗೆ, ಗರ್ಭಗುಡಿ ಅಕ್ಕಪಕ್ಕನೂ ಜಾಗ ಇದೆ, ಮತ್ತು ಗರ್ಭಗುಡಿಯಿಂದ ಆಚೆ ಹೋದರೆ ಅಲ್ಲೂ ಕೂಡ ಸೇಮ್ ರೈಟ್ ಟು ಲೆಫ್ಟಿಗೆ ಎಷ್ಟೆಷ್ಟು ಜಾಗ ಬೇಕೋ ಅಷ್ಟು ಬಿಟ್ಟಿದ್ದಾರೆ ನೋಡಿ. ಇನ್ನು ಆಚೆ ಬಂದ್ವಿ ದರ್ಶನ ಮಾಡಿಕೊಂಡು. ನೋಡಿ ಇಲ್ಲೂ ಗರ್ಭಗುಡಿ ಒಳಗಡೆ ಒಂದು ಸುತ್ತಿದ ಮೇಲೆ ಈ ಕಡೆ ಆಚೆ ಬಂದರೆ ಈ ಕಡೆನೂ ಅಷ್ಟೇ ರೈಟ್ ಟು ಲೆಫ್ಟಿಗೆಲ್ಲ ಅಷ್ಟೇ ಜಾಗ ಬಿಟ್ಟು ಅಷ್ಟೇ ವಿಶಾಲವಾಗಿದೆ. ಇಲ್ಲಿ ಅಟ್ ದ ಟೈಮ್ ನಾವು ಮದುವೆ ಆಗಬೇಕಾದ್ರೆ ಅಟ್ ದ ಟೈಮು ಒಂದು 6 to 7 ಮ್ಯಾರೇಜ್ ಆಗ್ತಾಯಿತ್ತು. ಅಟ್ ದ ಟೈಮು ಅಂದರೆ ಒಂದೇ ದಿನ ಬರುತ್ತಲ್ಲ ಮದುವೆದು ದಿನಗಳೆಲ್ಲ, ಸುಮಾರು ಮದುವೆ ನೋಡಿ ಇಲ್ಲೆಲ್ಲ ಮದುವೆ ಮಾಡ್ತಾರೆ. ನಾಮಕರಣ ಮಾಡೋರು ಮಾಡ್ಕೋಬೋದು, ಮಗುದು ಅದು ಇದು ಕೆಲವು ಸಣ್ಣ ಪುಟ್ಟ ಶಾಸ್ತ್ರಗಳಿರುತ್ತಲ್ಲ ಅಂಥದ್ದನ್ನೆಲ್ಲ ಮಾಡ್ಕೋಬೋದು. ಇಲ್ಲಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಎರಡೂ ಕಡೆನೂ ಈಕ್ವಲ್ ಆಗಿ ಸ್ಪೇಸ್ ಕೊಟ್ಟು, ಜನಗಳು ಫಂಕ್ಷನ್ ಆದಾಗೆ ಕೂತ್ಕೊಳ್ಳೋದಕ್ಕೆ ಮಾಡೋದಕ್ಕೆಲ್ಲ ಜಾಗ ಕೊಟ್ಟು ನೋಡಿ. ಎಲ್ಲ ಕಲ್ಲಲ್ಲೇ, ಹಳೆ ಕಾಲದ ಕಲ್ಲುಗಳು ಬರ್ತಲ್ಲ ಅದರಲ್ಲೇ ಮಾಡೋದು ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಬಂದರೆ
ಲಕ್ಷ್ಮೀ ದೇವರಿದೆ. ಸೊ ಇಲ್ಲಿಗೂ ಬಂದು ಕೈ ಮುಕ್ಕೊಂಡು ಹೋಗಬೇಕು. ಇನ್ನು ನಮ್ಮ ಮನೆಯವರು ಒಂದು ಸತಿ ನೀನು ವೀಡಿಯೋ ಮಾಡ್ಕೊಂಬಿಡು, ಆಮೇಲೆ ಹೋಗೋಣ ದೇವ್ರ ಹತ್ರ ಇನ್ನೊಂದು ಇದು ದೇವರಿಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅವರಲ್ಲಿ ಕೂತಿದ್ದಾರೆ. ನಾನೆಲ್ಲ ಒಂದು ಸತಿ ವೀಡಿಯೋ ಮಾಡಿಕೊಂಡು ನಾವು ಮದುವೆ ಆಗಿದ್ದ ದೇವಸ್ಥಾನ ಅಲ್ವಾ, ಮೆಮೊರೇಬಲ್ ಆಗಿ ಅಪ್ಲೋಡ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ವೀಡಿಯೋ ಮಾಡ್ಕೊಳ್ಳೋಣ, ಹಾಗೆ ನಿಮ್ಗಳಿಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತೇಳಿ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಬಂದ್ವಿ. ನೋಡಿ ಇಲ್ಲೆಲ್ಲ ಒಂದೇ ಸತಿಗೆ ಹತ್ತತ್ತು ಮದುವೆ ಇದ್ದಾಗ ಇಲ್ಲೆಲ್ಲ ಕೂಡ ಪಾಟಾಗಿ ಮಾಡ್ತಾರೆ. ಸೊ ಹಾಗಾಗಿ ನೋಡಿ ನಾವು ನಮ್ಮದು ಮದುವೆ ಆಗಿದ್ದು ತಾಳಿ ಕಟ್ಟಿದ್ದೆಲ್ಲ ಇದೇ ಜಾಗದಲ್ಲಿ. ನಾವು ಮದುವೆ ಆದಾಗಿದ್ದ ಅರ್ಚಕರೆಲ್ಲ ಈಗ ಇಲ್ಲ. ಸೊ 10 ಇಯರ್ಸ್ ಮೇಲಾಯ್ತಲ್ಲ, ಇಲ್ಲ ಅವರೀಗಲ್ಲ, ಬೇರೆ ಬೇರೆ ಹೊಸೊಬ್ರು ಇದ್ದಾರೆ. ನೋಡಿ ನಾವಿಲ್ಲೇ ತಾಳಿ ಕಟ್ಟಿದ್ದು, ನಮ್ಮದಿಲ್ಲೇ ಆಗಿದ್ದು ಶಾಸ್ತ್ರಗಳೆಲ್ಲ ಚೆನ್ನಾಗಿ ಮಾಡಿಕೊಟ್ರು. ಅವಾಗೆಲ್ಲ ಸಾಂಪ್ರದಾಯಿಕವಾಗಿ ಹೆಂಗೆ ಮಾಡ್ತಾರೆ ಲವ್ ಮ್ಯಾರೇಜರು ಕೂಡ ಹೆಂಗೆ ಮಾಡ್ತಾರೆ ಹಂಗೆಲ್ಲ ಮಾಡಿ ಕೊಟ್ಟಿದ್ದರು. ಸೊ ಮೆಮೊರೇಬಲ್. ಪ್ರತಿ ವರ್ಷ ಬಂದಾಗಲೂ ಕೂಡ ಈ ಥರ ಈ ಜಾಗದಲ್ಲಿ ನನ್ನ ಮಗನಿಗೂ ಕೂಡ ತೋರಿಸ್ತೀವಿ. ಅವನು ಈಗ ನೆಕ್ಸ್ಟ್ ಒಂದು ವೀಡಿಯೋಲ್ಲ ಆದಮೇಲೆ ಕರ್ಕೊಂಬರ್ತೀವಲ್ಲ ತೋರಿಸ್ತಾ ಇರ್ತೀವಿ. ನಮ್ಮದು ಲವ್ ಮ್ಯಾರೇಜ್ ಅಂತೇಳಿ ಬರೀ ತಾಳಿ ಏನು ಕಟ್ಟಿಸ್ಲಿಲ್ಲ. ಇಲ್ಲಿ ಸಂಪ್ರದಾಯವಾಗಿ ಈಗ ಚೌಟ್ರಿಲೆಲ್ಲ ಮಾಡಿದ್ರೆ ಹೆಂಗೆ ಮಾಡ್ತಾರೆ ಹಾಗೆ ನೀಟಾಗಿ ಎಲ್ಲನೂ ಮಾಡಿದ್ರು. ತಾಳಿ ಪೂಜೆ ಮಾಡೋದಾಗಲಿ, ಕಾಲುಂಗ್ರ ಹಾಕ್ಬೇಕಾದ್ರೆ ಮಾಡೋದಾಗಲಿ, ಅಥವಾ ಸೂರ್ಯನ ತೋರಿಸೋದಾಗಲಿ ಪ್ರತಿಯೊಂದೂ ಕೂಡ ನೀಟಾಗಿ ಮಾಡಿಕೊಟ್ರು. ಸೊ ಖುಷಿಯಾಗುತ್ತೆ ಈ ದೇವಸ್ಥಾನಕ್ಕೆ ಬಂದಾಗ. ಹಾಗಾಗಿ ಇನ್ನು ನೋಡಿ ಫೈನಲಿ ಒಂದು ಸುತ್ತು ಎಲ್ಲ ಕಡೆನೂ ಬಂದಾಯಿತು. ಎರಡೂ ಕಡೆನೂ ಕೂಡ ಹಾಗೆ ನೀಟಾಗಿ ಮಾಡಿದ್ದಾರೆ. ಇನ್ನು ಇಲ್ಲಿ ನನ್ನ ಫ್ರೆಂಡ್ಸ್ಗಳದ್ದು ಸುಮಾರು ಜನದ್ದೆಲ್ಲ ಮದುವೆ ಆಗಿದೆ. ಸೊ ಫೈನಲಿ ನೋಡಿ ಫುಲ್ಲೆಲ್ಲ ಸುತ್ತಾಕೊಂಡು ಒಂದು ಸುತ್ತಾಕೊಂಡು ಬಂದೆ. ಇಲ್ಲಿ ಕೂತಿದ್ರಲ್ಲ ಅಲ್ಲಿಗೆ ಬಂದೆ. ಇನ್ನು ನನ್ನ ಮಗಳಂತೂ ಅವಳಿಗೆ ಬಟ್ಟೆಲಿ ಯಾವ್ದಾದ್ರು ಬಟನ್ಗಳಿರುತ್ತಲ್ಲ, ಆ ಬಟನ್ ಕಿತ್ಕೊಡು ಅಂತೇಳಿ ಅವಳಿಗೆ ಮಣಿ ಮತ್ತು ಈ ಸ್ಟಿಕ್ಕರ್ಸ್ ಅಂದರೆ ತುಂಬ ಆಸೆ. ಅದೇನು ಅಂತ ಗೊತ್ತಿಲ್ಲ. ಸೊ ಈ ಥರ ಬಟ್ಟೆಗಳೆಲ್ಲ ಇದ್ಬಿಟ್ರೆ ಅದನ್ನು ಕಿತ್ಕೊಡೋ ಗಂಟೆ ಬಿಡಲ್ಲ. ಮನೆಯಿಂದ ಒಂದು ಕಿತ್ಕೊಟ್ಟಿದ್ದೆ, ಬಟ್ ಈಗ ಮತ್ತೆ ಕಿತ್ಕೊಡು ಅಂತ ಹೇಳ್ತಾ ಇದ್ಲು. ನೋಡಿ ಈ ಥರ ಮಣಿ ಅದೊಂದು ಸಿಕ್ಬಿಟ್ರೆ ಸಾಕು. ಈ ಥರದ್ದು ಏನಾದ್ರು ಸಿಕ್ಬಿಟ್ರೆ ಅವಳ ಕೈಗೆ ಸ್ಟಿಕ್ಕರೇ ಆಗಲಿ, ಈ ಥರ ಮಣಿ ಏನಾದ್ರು ಸಿಕ್ಬಿಟ್ರೆ ಅದರಲ್ಲೇ ಆಡ್ಕೊಂಡು ಕಾಲ ಕಳೀತಾಳೆ. ಇನ್ನು ನಾವು ಇಲ್ಲಿಂದ ಮುಂದೆ ಲಕ್ಷ್ಮೀ ಅಮ್ಮನ ದೇವಸ್ಥಾನ ಅಂತ ಹೇಳಿದ ಗರ್ಭಗುಡಿ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಕೈ ಮುಗ್ಬಿಟ್ಟು ಹೋಗೋಣ ಅಂತೇಳಿ ಹೊರಟ್ವಿ. ಇನ್ನು ಇಲ್ಲಿ ಬಂದ್ವಿ. ಇಲ್ಲಿ ಅರ್ಚಕರು ಯಾರೂ ಇರಲಿಲ್ಲ. ನಾವೇ ಕೈ ಮುಕ್ಕೊಂಡು ಮಂಗಳಾರತಿ ಇತ್ತು ತೊಗೊಂಡು ಕುಂಕುಮ, ಅರ್ಶಿನ ಕುಂಕುಮ ತೊಗೊಂಡ್ವಿ. ಅಂದರೆ ನಾವು ಮದುವೆ ಆಗಬೇಕಾಗಿದ್ದ ಅರ್ಚಕರು ಇದ್ದಿದ್ರೆ ನಿಜವಾಗ್ಲೂ ನಾವು ವರ್ಷ ಬರ್ತಿದ್ವಲ್ಲ, ಮಾತಾಡಿಸ್ತಾಯಿದ್ರು, ನೆನ್ಪಿಟ್ಕೊಂಡಿದ್ರು. ಪ್ರತಿ ವರ್ಷ ಬಂದಾಗ ಅವ್ರಿಗೂ ಹೇಳ್ಬಿಟ್ಟು ಹೋಗ್ತಿದ್ವಿ. ಸೊ ನೆನ್ಪಿಟ್ಕೊಂಡಿದ್ರು. ಬಟ್ ಈಗ ಎಲ್ಲ ಅರ್ಚಕರುಗಳು ಚೇಂಜ್ ಆಗಿಬಿಟ್ಟಿದ್ದಾರೆ. ನೋಡಿ ಇದೇ ದೇವರು ಚೇಂಜ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನೋಡಿ ಈಗ ಮಗನಿಗೆ ತೋರಿಸ್ತಾ ಇದ್ದೀವಿ. ಇಲ್ಲೇ ನೋಡು ನಾವು ಅಪ್ಪ ತಾಳಿ ಕಟ್ಟಿದ್ದು ಅಂತೆಲ್ಲ ಹೇಳಿ. ಇನ್ನು ಮುಂದೆ ಬಂದರೆ ಇಲ್ಲಿ ಬಾಳೆಹಣ್ಣು ಪಂಚಾಮೃತ ಪ್ರಸಾದ ಕೊಡ್ತಾಯಿದ್ರು. ಇನ್ನು ಪ್ರಸಾದ ಇಸ್ಕೊಂಡು ಹೊರಗಡೆ ಹೊರಟ್ವಿ. ಹೊರಗಡೆ ಪ್ರಸಾದ ಎಲ್ಲ ತಿಂದ್ಬಿಟ್ಟು ಕೈ ವಾಶ್ ಮಾಡಿ ಇನ್ನು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು. ಇನ್ನು ಮಗಳಿಗೆ ಈ ಥರ ಫುಲ್ ಜಾಗ ಇರೋಂಥದ್ದು ಕಂಡುಬಿಟ್ರೆ ಸುಮ್ಮನೆ ಓಡ್ತಾ ಇರ್ತಾಳೆ, ಆಟ ಆಡ್ತಾ ಇರ್ತಾಳೆ. ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಮಂಟಪ ಇದೆ. ಇಲ್ಲಿ ಈಗ ರೀಸೆಂಟಾಗಿ ಯಾರೋ ಏನೋ ಫಂಕ್ಷನ್ ಮಾಡಿದ್ರು ಅನ್ಸುತ್ತೆ, ಎಲ್ಲ ಡೆಕೋರೇಟ್ ಆಗಿದೆ. ಲೆಫ್ಟ್ ಸೈಡಲ್ಲೊಂದು ದೇವಸ್ಥಾನದ ಲೆಫ್ಟ್ ಸೈಡಲ್ಲೊಂದು ಮತ್ತು ರೈಟ್ ಸೈಡಲ್ಲೊಂದು 2 ಗೋಪುರ ಮಾಡಿದ್ದಾರೆ. ರೈಟ್ ಸೈಡಲ್ಲಿರೋ ಈ ಗೋಪುರ ಇನ್ನೂ ಫಿನಿಶಿಂಗ್ ಆಗಿಲ್ಲ, ಇನ್ನೂ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಆ ಕಡೆ ಪಾರ್ಕಲ್ಲೂ ಕೂಡ 1-2 ಮಂಟಪ ಮಾಡ್ತಾ ಇದ್ದಾರೆ, ಅದು ಎಲ್ಲ ಫಿನಿಶಿಂಗ್ ಆಗಿಲ್ಲ. ಸೊ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಇದು ಚೌಟ್ರಿದು 2 ಡೋರ್ ಬಾಗಿಲುಗಳು. ಇದು ಮೇನ್ ಡೋರು. ಚೌಟ್ರಿನಂತೂ ನಾವು ಲಾಸ್ಟ್ ಇಯರ್ ಬಂದಾಗ ಇನ್ನು ವೈರಿಂಗು ಅದೆಲ್ಲ ಮಾಡ್ತಾಯಿದ್ರು, ಇನ್ನು ಫಿನಿಶಿಂಗ್ ಆಗಿರಲಿಲ್ಲ. ಕನ್ಸ್ಟ್ರಕ್ಷನ್ ಮುಗ್ದಿತ್ತು, ಪೇಂಟು ಅದೆಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ನೋಡೋಕ್ಕೆ ಹೋಗಿರಲಿಲ್ಲ. ಈ ಸತಿ ಎಲ್ಲ ಆಗಿದೆ. ಆಲ್ರೆಡಿ ಸುಮಾರು ಫಂಕ್ಷನ್ಗಳು ನಡೆದಿದೆ. ಸೊ ಒಂದು ಸರಿ ಬಾಗಿಲು ಓಪನ್ ಇತ್ತಲ್ಲ, ಒಂದು ಸರಿ ನೋಡ್ಕೊಂಬರೋಣ ಅಂತೇಳಿ ಒಳಗಡೆ ಎಲ್ಲ ನೋಡಿರಲಿಲ್ಲ. ಸೊ ನೋಡ್ಕೊಂಬರೋಣ ಅಂತೇಳಿ ಬಂದೆ. ಒಳಗಡೆ ಬಂದಿದ್ದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚೇರ್ಸ್ ಎಲ್ಲ ಇದೆ, ಎಲ್ಲ ಫೆಸಿಲಿಟೀಸ್ ಇದೆ. ಮತ್ತು ಇಲ್ಲಿ ನೋಡಿ ಸ್ಟೇಜು ಕೂಡ ಇದೆ. ಸ್ಟೇಜಲ್ಲಿ ಪುಟ್ಟದಾಗ ಒಂದು ಮಂಟಪ ಕೂಡ ಇದೆ. ಸೊ ಚೆನ್ನಾಗಿದೆ. ಫಂಕ್ಷನ್ ಮದುವೆ ಮಾಡ್ಕೊಳ್ಳೋದಕ್ಕೆಲ್ಲ ಅಥವಾ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕಾಗಲಿ ಚೆನ್ನಾಗಿದೆ. ಇನ್ನು ಸ್ಟೇಜ್ ಎದುರುಗಡೆಗೆ ಊಟದ ಹಾಲ್ ಬರುತ್ತೆ. ಊಟದ ಹಾಲ್ ಡೋರು ಕೂಡ ಓಪನ್ ಇತ್ತು, ಬಟ್ ನಾನು ಒಳಗಡೆ ಹೋಗೋಕ್ಕೆ ಹೋಗಲಿಲ್ಲ. ಇಲ್ಲೇ ಆಚೆಯಿಂದನೇ ತೊಗೊಂಡೆ. ಊಟದಲ್ಲೂ ಕೂಡ ಚೇರ್ಗಳಾಗಲಿ, ಊಟದ ಟೇಬಲ್ಗಳಾಗಲಿ ಎಲ್ಲನೂ ಇಟ್ಟಿದ್ದಾರೆ. ಇನ್ನು ಊಟದಲ್ದು ಎದುರುಗಡೆನೇ ಕೈ ವಾಶ್ ಮಾಡೋದಕ್ಕೆ ಟ್ಯಾಬ್ಗಳಿದೆ. 2 ಸೈಡು ಟ್ಯಾಬ್ ಇದೆ, ಮತ್ತು ವಾಶ್ರೂಮ್ ಕೂಡ ಇದೆ. ಅಲ್ಲೇ ಕೈ ತೊಳಿತೀವಲ್ಲ, ಅಲ್ಲೇ ಲೆಫ್ಟ್ ಸೈಡಲ್ಲಿ ವಾಶ್ರೂಮು ಕೂಡ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೈಟ್ ವ್ಯೂ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಒಂದು ಸರಿ ಎಲ್ಲ ನೋಡಿಕೊಂಡು
ಇಷ್ಟ ಆಯಿತು ನನಗಂತೂ. ಇನ್ನು ಆಚೆ ಬಂದೆ. ಇನ್ನು ಆಚೆ ಬಂದರೆ ದೇವಸ್ಥಾನ ಸುತ್ತ ಆ ಕಡೆಗೂ ಕೂಡ ಜಾಗ ಎಲ್ಲ ಇದೆ. ದೇವಸ್ಥಾನ ಸುತ್ತಲೂ ನಾನು ಹೇಳಿದ್ನಲ್ಲ, ಗರ್ಭಗುಡಿ ಆಗಲಿ ಆಚೆ ಆಗಲಿ ಎರಡೂ ಕಡೆ ಜಾಗ ಬಿಟ್ಟಿದ್ದಾರೆ. ಚೆನ್ನಾಗಿದೆ, ವಿಶಾಲವಾಗಿದೆ. ಇನ್ನು ದೊಡ್ಡ ದೊಡ್ಡ ಫಂಕ್ಷನ್ ಮದುವೆ ಎಲ್ಲ ಆದರೂ ಕೂಡ ಕಾರ್ ಪಾರ್ಕಿಂಗ್ ಎಲ್ಲ ಯಾವುದೇ ಚಿಂತೆ ಇರಲ್ಲ, ಅಷ್ಟು ಜಾಗ ಇದೆ. ಸೊ ಹಿಂದೆ ಎಲ್ಲ ಹೋಗ್ಬಿಟ್ಟು ಮಕ್ಕಳೆಲ್ಲ ಕರ್ಕೊಂಡು ಬಂದೆ. ಮನೆಯವ್ರು ಒಂದು ಕಡೆ ಕೂತಿದ್ದಾರೆ, ಅವರೇನೋ ವರ್ಕ್ ಮಾಡ್ಕೋತಾಯಿದ್ರು ಮೊಬೈಲಲ್ಲಿ. ಇನ್ನು ನಾನು ಈ ಕಡೆ ಹಿಂದೆ ಬಂದೆ. ನೋಡಿ, ಹಿಂದೆ ಎಲ್ಲ ಪಾರ್ಕ್ ಥರ ಮಾಡಿದ್ದಾರೆ. ಇಲ್ಲೊಂದು ಎಂಟ್ರೆನ್ಸ್ ಇದೆ. ಇದು ಹೆಬ್ಬಾಳು ಇಂಡಸ್ಟ್ರಿಯಲ್ ಏರಿಯಾ ಅಲ್ವಾ. ಸೊ ಸಂಜೆ ಟೈಮು ಆ ಕಡೆ ಕೆಲಸ ಮುಗಿಸ್ಕೊಂಡು ಹೋಗೋರು ಈ ಕಡೆಯಿಂದನೂ ಬರ್ತಾರೆ. ಇನ್ನು ನನ್ನ ಮಗಳು ದೇವಸ್ಥಾನದ ಆ ಕಡೆಯಿಂದನೂ ಓಡಾಡಿಕೊಂಡು ನಡೆದಾಡ್ಕೊಂಡು ಬಂದಲ್ಲ, ಸ್ವಲ್ಪ ಟಯರ್ಡ್ ಆದಂಗೆ ಆಗಿರಬೇಕು. ಅಲ್ಲಿ ಪಪ್ಪಿ ಕೊಡು ಅಲ್ಲಿ ಹಿಂಗೆ ಇಲ್ಲಿ ಚಿನ್ನ ಹಿಂಗೆ. ಕುಂಕುಮ ನಾನು ಹಾಕ್ಕೋತಾ ಇದ್ರೆ ತಾನೇ ಹಾಕ್ಕೋತೀನಿ ಅಂತ ನೋಡಿ ಕುಂಕುಮನೆಲ್ಲ ಹೆಂಗೆ ಹಾಕ್ಕೊಂಡಿದ್ದಾಳೆ. ಇನ್ನು ಫೈನಲಿ ಎಂಟ್ರೆನ್ಸ್ ಹತ್ರ ಬಂದ್ವಿ. ಒಂದು ಸುತ್ತ ಹಾಕ್ಕೊಂಡು ಎಂಟ್ರೆನ್ಸ್ ಹತ್ರ ಬಂದ್ವಿ. ಮನೆಯವರು ಅಲ್ಲಿ ಮಂಟಪದ ಹತ್ರ ಕೂತಿದ್ದಾರೆ. ಸೊ ನೋಡಿ, ಈ ಕಡೆ ಒಂದು ಹಾಸ್ಟೆಲ್ ಇದೆ. ಈ ಹಾಸ್ಟೆಲ್ಲು ಕೂಡ ಮೊದಲು ಚಿಕ್ಕದಾಗಿತ್ತು, ಈಗ ಕನ್ಸ್ಟ್ರಕ್ಷನ್ ಮಾಡಿ ಅದನ್ನು ಕೂಡ ದೊಡ್ಡದಾಗಿ ಮಾಡಿದ್ದಾರೆ. ಇನ್ನು ಚೌಟ್ರಿ ಹಿಂಭಾಗ ಕಾಣ್ತಾ ಇದೆಯಲ್ಲ ಬಿಲ್ಡಿಂಗು, ಅದು ರೆಸ್ಟೋರೆಂಟು. ಇನ್ನು ನೋಡಿ, ಗೋಪುರ ಎದುರುಗಡೆನೆ, ಅಂದರೆ ದೇವಸ್ಥಾನದ ಎದುರುಗಡೆನೆ ರೋಡ್ ಹಿಂಗೆ ಕಾಣುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನು ನಾವು ಸ್ವಲ್ಪ ಹೊತ್ತು ಕೂತಿದ್ದು ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂಥೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಈ ಕಡೆ ಲೆಫ್ಟ್ ಸೈಡಲ್ಲಿ ಬಿಸಿಲಿತ್ತು ಅಂತೇಳಿ ಈ ಕಡೆ ರೈಟ್ ಸೈಡಿಗೆ ಬಂದ್ವಿ. ಇಲ್ಲಿ ಈ ಕಡೆ ರೈಟ್ ಸೈಡಲ್ಲಿ ಗಿಡ ಮರಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ತೋರಿಸ್ತಾ ಇದೆ ಮಗನಿಗೆ. ಹಿಂಗೆ ಬಂದರೆ ನಮಗೆ ಹೋಗೋದಕ್ಕೆ ಮನಸ್ಸೇ ಆಗಲ್ಲ, ಕೂತಿದ್ದು ಹೋಗೋಣ ಅನ್ನೋಷ್ಟು ಇದಾಗುತ್ತೆ, ಫೀಲ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಹೋಗೋಣ ಅಂಥೇಳಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಇನ್ನು ದೇವಸ್ಥಾನವೂ ಕೂಡ ನೋಡಿ, ಈಗ ಜಸ್ಟ್ 1 o'clock ಆಯಿತು. ಈಗ ಜಸ್ಟ್ ಅಷ್ಟೇ ಕ್ಲೋಸ್ ಮಾಡಿದ್ರು. ಇನ್ನು ನಾವು ಕೂಡ ಕ್ಲೋಸ್ ಆಯ್ತಲ್ಲ, ಒಂದಷ್ಟು ಫೋಟೋಗಳು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅಂದರೆ ದೇವಸ್ಥಾನದ ಎದುರುಗಡೆ ಒಂದಷ್ಟು ಫೋಟೋಗಳನ್ನ ತಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ ಈಗ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗು. ಸೊ ವ್ಲಾಗ್ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. Thank you for watching. Take care and bye.